ತಮ್ಮ ಪಾಕೆಟಿಂದ ಹಣ ಕೊಟ್ಟು ಹೆಲ್ಮೆಟ್ ತಗೊಳ್ಳಿ ಅನ್ನೋ ಪೊಲೀಸ್ನ ನಾನು ನಿಮ್ಮಲ್ಲೇ ನೋಡಿದ್ದು. ಸಮಾಜನೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ನೀವು ನಾಳೆ ಸಂಸಾರನ ಇನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಸೊ ಯು ಆರ್ ಸೆಲೆಕ್ಟೆಡ್. ಅಂದ್ರೆ ನೀವು ಇದನ್ನೆಲ್ಲ ಮಾಡಿದ್ದು ನನ್ನ ಪರೀಕ್ಷೆ ಮಾಡಕ್ಕೆ, ಅಂದ್ರೆ ಈ ದ್ರೋಣ ದೊಡ್ಮನಿನ ಪರೀಕ್ಷೆ ಮಾಡಕ್ಕೆ? ಅಯ್ಯೋ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನಾನು ಬೇಕು ಅಂತ ಹೀಗೆಲ್ಲ ಮಾಡಿಲ್ಲ. ನಾನು ಸುಮ್ಮನೆ ಪರೀಕ್ಷೆ ಮಾಡಿದ್ದು. ಸಿಟ್ ಮಾಡ್ಕೊಳ್ಳೋ ವಿಚಾರಕ್ಕೆ ಬೇಜಾರು ಯಾರಿ ಮಾಡ್ಕೋತಾರೆ? ನನ್ನನ್ನು ಪರೀಕ್ಷೆ ಮಾಡಕ್ಕ ನಾನೇನು ಮಾರ್ಕೆಟ್ದಾಗ ಹಚ್ಚಿರೋ ತರಕಾರಿನೋ ಇಲ್ಲ ಅಂಗಡಿಯಾಗ ಹಚ್ಚಿರೋ ಸೀರೆನೋ? ಒಬ್ಬ ಪೊಲೀಸ್ ಅಧಿಕಾರಿಗೆ ಹಿಂಗೆಲ್ಲ ಮಾಡ್ತಿರಲ್ಲ, ದೊಡ್ಡ ತಪ್ಪು. ಏ ನೀವು ಹಿಂಗೆಲ್ಲ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಿಮ್ಮ ಮನ್ಸಿಗೆ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇನ್ನೊಂದ್ಸಲ ನಾನು ಹೀಗೆ ಮಾಡಲ್ಲ. ಮಾಡಾತಲ್ರಿ, ಇನ್ನೊಂದ್ಸಲ ಏನ್ ಮಾಡ್ತೀರಿ? ಒಬ್ಬ ಮನುಷ್ಯನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅನ್ನೋ ನೆಸಿಟಿ ಇರಂಗಿಲ್ಲ, ಅರ್ಥ ಮಾಡ್ಕೊರಿ. ಅಯ್ಯಯ್ಯೋ ಹಾಗೆಲ್ಲ ಮಾತಾಡಬೇಡಿ. ಇನ್ಮೇಲೆ ಯಾವತ್ತೂ ನಾನು ನಿಮ್ಮನ್ನ ತಪ್ಪಾಗಿ ನಡ್ಸ್ಕೊಳ್ಳಲ್ಲ. ಐ ಆಮ್ ರಿಯಲಿ ಸಾರಿ. ಐ ಆಮ್ ಸಾರಿ. ಅಯ್ಯೋ ಮೇಡಮ್, ಅಯ್ಯೋ ನೀವ್ಯಾಕೆ ಅಳಕತ್ತೀರಿ? ಅಯ್ಯೋ ಅಳೋಂಥದ್ದೇನಾಯ್ತು? ನೀವೇ ಕೋಪ ಮಾಡ್ಕೊಂಡ್ರೆ ಕಣ್ಣೀರ್ ಬರ್ದೆ ಇನ್ನೇನು. ಅಯ್ಯಯ್ಯೋ ಅಳಕತ್ತೀರಲ್ರಿ, ಅಳಬೇಡ್ರಿ. ನಾನೇನು ಕರೆನ ಸಿಟ್ಟಾಗಿಲ್ಲ. ಇಲ್ಲಿ ನೋಡ್ರಿ, ನನ್ನ ಮಾರಿ ನೋಡ್ರಿ. ನಾನು ಸುಮ್ಮನೆ ಹಂಗ ನಿಮ್ಗೆ ಕಾಡಿಸ್ಬೇಕು ಅಂತ ಹೇಳಿ ಸಿಟ್ಟು ಬರೋ ಹಂಗ ನಾಟಕ ಆಡಿದೆ ಅಷ್ಟೇ. ನೀವು ನನ್ನನ್ನು ಪರೀಕ್ಷೆ ಮಾಡಿದ್ರಾಗ ಯಾವುದು ತಪ್ಪಿಲ್ರಿ, ಯಾವುದು ತಪ್ಪಿಲ್ಲ. ಅಲ್ಲ, ಅದು ನಿಮ್ಮ ಹಕ್ಕೈತಿ. ಈಗ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅಂಥೇಳಿ ಯಾವುದು ರೂಲ್ಸ್ ಇಲ್ಲಲ್ಲ. ಆಮೇಲೆ ನಾನು ಈ ಗಂಡ ಹೆಂಡತಿ ನಡುವೆ ಯಾವುದೇ ಮುಚ್ಚುಮರೆ ಇರಬಾರ್ದು, ಅವರಿಬ್ರು ಓಪನ್ ಬುಕ್ ಹಂಗಿರ್ಬೇಕು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತೇನೆ ರೀ. ನಾನು ಇಷ್ಟಪಡೋ ಹುಡುಗಿ ನನ್ನನ್ನು ಪರೀಕ್ಷೆ ಮಾಡಿ ಇಷ್ಟಪಟ್ಟಾಳ ಅನ್ನೋದು ನನಗೆ ಖುಷಿ ವಿಚಾರ ಅಲ್ಲ. ಪ್ಲೀಸ್ ರೀ, ಕಣ್ಣೀರು ಒರೆಸ್ಕೋರಿ, ನನಗೆ ನೋಡೋಕ್ಕಾಗಂಗಿಲ್ಲ. ನಿಜವಾಗ್ಲೂ ನಿಮಗ್ ನನ್ ಮೇಲೆ ಕೋಪ ಇಲ್ಲ ತಾನೆ? ಇಲ್ರಿ, ನಿಜವಾಗ್ಲೂ ಇಲ್ಲ ಅಂತ ಹೇಳಕತ್ತೀನಿಲ್ಲ. ಅಬ್ಬಾ ನೋಡಿದ್ರಾ, ಇದು ನಾನು ಮಾಡಿದ ಪರೀಕ್ಷೆನೆ. ನೀವು ಪ್ರೀತಿಸೋರ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ, ಕರೆಕ್ಟ್ ಅಲ್ವಾ? ಇದು ಪರೀಕ್ಷೆನಾ? ಅಯ್ಯೋ ರಿಸೀವ್ ಮಾಡ್ರಿ, ಅವಾಗಿಂದ ಫೋನ್ ಮಾಡಕತ್ತಾರ, ಯಾರು ಅರ್ಜೆಂಟ್ ಇರ್ಬೋದು. ಇರ್ಲಿ ಪರವಾಗಿಲ್ಲ, ಈ ಇಂಟರ್ವ್ಯೂ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ಅಷ್ಟೊಂದು ಸಂಬಳ ಕೊಡ್ತೀನಿ ಅಂತ ಹೇಳಿದಿರಾ, ಈ ಕೆಲಸ ಬಿಟ್ಬಿಡಕ್ಕಾಗತ್ತಾ? ಓ ಹಂಗಿದ್ರೆ ಮೇಡಮ್ ಅವ್ರ ಹತ್ರ 2 ಕೆಲಸ ಅದಾವು. ಇದ್ರಾಗ ಯಾವುದು ಪಾರ್ಟ್ ಟೈಮ್ ಕೆಲಸ, ಯಾವುದು ಫುಲ್ ಟೈಮ್ ಕೆಲಸ? ಫುಲ್ ಟೈಮ್ ಗಂಡ ಮನೆ ಮಕ್ಕಳು ಅತ್ತೇನೆ. ಹಾಗಂತ ನನ್ ಕೆಲ್ಸ ಪಾರ್ಟ್ ಟೈಮ್ ಅಂತೂ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದು ಕೆಲ್ಸ ಅಲ್ಲ, ಜವಾಬ್ದಾರಿ. ಸ್ಮಾರ್ಟ್ ಆನ್ಸರ್. ಸರಿ, ನಾನು ಹೋಗ್ಬರ್ತೀನಿ. ಯಾಕಂದ್ರೆ ನನಗೂ ಕೆಲಸ ಐತಿ, ನಿಮಗೂ ಕೆಲಸ ಐತಿ. ಸಾರಿ, ಜವಾಬ್ದಾರಿ. ಸಿಗೋಣ. ಸಿಗೋಣ. ಬಾಯ್. ಬಾಯ್. ಯಾವ್ದಿದು ಅನ್ನೋನ್ ನಂಬರ್? ಅವಾಗ್ಲಿಂದ ಅನ್ನೋನ್ ನಂಬರ್ ಇದ್ದ ಕಾಲ್ ಬರ್ತಾನೆ ಇದ್ದೆ. ಹಲೋ, ಯಾರು? ಹಲೋ, ಸಂಧ್ಯಾ ಅವರಾ? ಹೌದು, ನೀವ್ಯಾರು? ಮೇಡಮ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ನಿಮ್ಮನ್ನು ಭೇಟಿ ಆಗ್ಬೋದಾ? ಮೊದಲು ನೀವ್ಯಾರು ಅಂತ ಹೇಳಿ. ಮೇಡಮ್, ನೀವು ಭೇಟಿ ಆದರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಪರಿಚಯ ಆಗೋದಕ್ಕಿಂತ ನಾನು ಹೇಳೋ ವಿಷಯ ತುಂಬ ಮುಖ್ಯವಾದ್ದು. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಮೇಡಮ್. ಸರಿ, ಎಲ್ಲಿಗೆ ಬರಬೇಕು?
ಸರಿ, ಮಧ್ಯಾಹ್ನದಷ್ಟರಲ್ಲಿ ಅಲ್ಲಿಗೆ ಬರ್ತೀನಿ. ಸರಿ ಮೇಡಮ್. ಇವತ್ತಲ್ಲ ನಾಳೆ ನನ್ನ ಮೊಮ್ಮಗನು ಜ್ಯೋತಿನೂ ಒಂದಾಗ್ತಾರೆ ಅಂದ್ಕೊಂಡಿದ್ದೆ. ಇವತ್ ನೋಡಿದ್ರೆ ಯಾವುದೇ ದಾರಿ ಇಲ್ದಂಗ ಆಗೋಯ್ತಲ್ಲಪ್ಪ. ಏನಪ್ಪ ಮಾಡೋದು? ಅಣ್ಣ ಅಣ್ಣ ಏನಾಯ್ತಣ್ಣ? ಅಣ್ಣ, ಜ್ಯೋತಿ ಕೋಪದ ಕಿಚ್ಚು ಮಿತಿ ಮೀರ್ತಾ ಇದೆ. ಇದು ನಮ್ಮ ಹಣೆ ಬರಹನೋ ಇಲ್ಲ ಅವಳ ದುರಹಂಕಾರ ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಅವಳ ವೇಗಕ್ಕೆ ಲಗಾಮ್ ಹಾಕ್ಲೇಬೇಕು. ಈಗಲೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಪುಟಿ, ನೀನೀಗ ಹೋಗೋದು ಬೇಡ. ಯಾಕಣ್ಣ, ಯಾಕೆ ಹೋಗ್ಬಾರ್ದು? ಗಂಡ ಅನ್ನೋ ಬೆಲೆ ಕೊಡದೆ ನನ್ನ ಮೇಲೆ ಕೈ ಮಾಡಿದವಳು ಇನ್ನು ನಿನ್ನ ಮಾತಿಗೆ ಬೆಲೆ ಕೊಡ್ತಾಳೆ. ಹ್ಞೂ ಕಣವ, ಶಿವಣ್ಣ ಹೇಳ್ತಿರೋ ದಿಟನೇ. ಅವಳು ಯಾರಿಗೂ ಬೆಲೆ ಕೊಡೋಕ್ಕಿಲ್ಲ. ಅವಳು ಬೆಲೆ ಕೊಡಲ್ಲ ಅಂತ ಹಾಗೆ ಮಾತಾಡದೆ ಇದ್ಬಿಡಕ್ಕಾಗತ್ತಾ? ಅವಳು ಹೋಗಿ ಮಾತಾಡ್ಕೊಂಡು ಬರಲಿ ಬಿಡು. ಅಜ್ಜಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನೀನು ಸುಮ್ಮನೆ ಇರು. ನಂಗೆ ಯಾಕೋ ಅರ್ಥ ಆಗಲ್ಲ. ಎಲ್ಲ ಅರ್ಥ ಆಗತ್ತೆ. ನೀವ್ಯಾರು ಹೋಗೋದ್ ಬೇಡ. ನಾನೇ ಅವಳ ಹತ್ರ ಹೋಗ್ತೀನಿ. ಅವಳ ಜುಟ್ಟು ಹಿಡ್ದು ಕೇಳ್ತೀನಿ. ಅವಳು ನಂಗೆ ಹೊಡಿತಾಳ? ಅವಳ ಕೈ ಎತ್ಲಿ, ಅವಳ ಕೈನ ಲಟ ಲಟ ಅಂತ ಮುರಿತೀನಿ. ಅಜ್ಜಿ, ನಿನಗೆ ಕೈ ಮುಗಿತೀನಿ, ಸುಮ್ಮನೆ ಇರ್ತೀಯ? ಈ ವಿಷಯದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನೀಗಾಗಲೇ ಒಂದು ತೀರ್ಮಾನ ತಗೊಂಡಾಗಿದೆ. ಅಣ್ಣ, ಏನಣ್ಣ ಅದು? ಬಾ ಆಚೆ. ನೀನಿಲ್ಲೇ ಇರೋ. ಹೇಳಣ್ಣ, ಏನ್ ನಿರ್ಧಾರ ಮಾಡಿದ್ಯಾ? ರಾಮ್ ವಿಚಾರನ ಒಪ್ಕೊಂಡು ಜೈಲಿಗೆ ಹೋಗೋಣ ಅಂತಿದ್ದೀನಿ.